ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಬಂದು ಇಲ್ಲಿ 6:30 ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ವೆದರ್ ಇತ್ತು. ನೋಡ್ಬೋದು ಇಲ್ಲಿ ಇವತ್ತಿನ ವೆದರ್. ಹಕ್ಕಿಗಳು ತುಂಬ ಅಂದರೆ ನಾವು ಇರೋ ಸ್ಥಳದಲ್ಲಿ ಹಕ್ಕಿಗಳು ತುಂಬಾ ಇರುತ್ತೆ. ಫ್ರೆಶ್ ಅಪ್ ಮಾಡ್ಕೊಂಡು ಅವನಿಗೆ ಕೂಡ ಫ್ರೆಶ್ ಮಾಡಿ ಅದರ ನಂತರ ಈ ಬತ್ತಿ ಕೂಡ ಹಚ್ಕೊಂಡು ಟೈಮ್ ಕೂಡ ಈಗ 9 ಗಂಟೆ ಆಗಿದೆ. ನಾಷ್ಟ ಕೂಡ ರೆಡಿಯಾಗಿದೆ. ಇವತ್ತು ನಾನು ನಾಷ್ಟ ಏನಪ್ಪ ಮಾಡಿನಂದರೆ, ಇವತ್ತು ನಾಷ್ಟ ಹಿಟ್ಟಿನ ದೋಸೆ ಮಾಡಿದ್ದೀನಿ. ಅಂದರೆ ತಾಲಿಪಟ್ಟು ಮಾಡಿದ್ದೇನೆ. ಸೊ ತಾಲಿಪಟ್ಟು ಚಟ್ನಿ ಮಾಡಿದ್ದೇನೆ. ಆ ತಾಲಿಪಟ್ಟು ಮತ್ತು ಕ್ಯಾಚಪ್ ಜಾಸ್ತಿ ಇಷ್ಟಪಡ್ತಂತೆ. ಕ್ಯಾಚಪ್ಪು ಚಟ್ನಿ ಎರಡೂ ಕೂಡ ಹಚ್ಕೊಡ್ತಾ ಇದ್ದೇನೆ. ಇಲ್ಲಿ ನಂದು ಪೂಜೆ ಆದ ನಂತರ ನಾನು ಇನ್ನೂ ಮಾಡ್ಕೊಂಡಿಲ್ಲ, ಬಿಷೆ ಮಾಡ್ಕೋಬೇಕಂತ ಫಸ್ಟ್ ಅವನಿಗೆ ಕೊಟ್ಟೆ. ಸೊ ಇಲ್ಲಿ ನಾನು ಫಸ್ಟ್ ಪೂಜೆ ಮಾಡಿ ಅದರ ನಂತರ ಚಹಾ ಕುಡಿದು ಅದರ ನಂತರ ನಾನು ಇಲ್ಲಿ ನಾಷ್ಟ ಮಾಡಬೇಕಂತ ಫಸ್ಟ್ ಪೂಜೆ ಮಾಡಿ ನೆಕ್ಸ್ಟ್ ಸಿಗೋಣ. ನಿಮ್ಗೆ ಆ ಥರ ಏನೇನು ಮಾಡ್ತಾನೆ ಅದು ಕೂಡ ಶೇರ್ ಮಾಡ್ತೀನಿ. ಇವತ್ತಿನ ಫುಲ್ ಡೇದಾಗೆ ಎಷ್ಟಾಗುತ್ತೆ ಅಷ್ಟು ವ್ಲಾಗ್ ಮಾಡಿದ್ದೇನೆ. ಖಂಡಿತ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ಆ್ಯಂಡ್ ಸಬ್ಸ್ಕ್ರೈಬರ್ ಲೈಕ್ ಕೂಡ ಮಾಡ್ರಿ ಅಂತ. ನೋಡ್ಬೋದು ಇವತ್ತಿನ ಮೆನು ನೋಡ್ಬೋದು. ಅಥರ್ವ ಪಟ ತಿಂತಾನೆ, ಬೇಗ ತಿಂತಾನೆ. ಸೊ ಅದರ ನಂತರ ಈಗ ಏನು ಮಾಡಬೇಕಂದ್ರೆ ಪೂಜೆ ಮಾಡಬೇಕು. ನೋಡ್ತಿರ್ಬೋದು ಇನ್ನೂ ಮಾಡಿಲ್ಲ ಪೂಜೆ. ಸೊ ಪೂಜೆ ಆದ ನಂತರ ಚಹಾ ಕೂಡ ಮಾಡ್ಕೋಬೇಕು. ಅದರ ನಂತರ ಇವತ್ತು ಸ್ವಲ್ಪ ನೀರು ಕೂಡ ತೊಗೋಬೇಕು. 2 ಬಾಟಲ್ ಖಾಲಿ ಆಗಿದ್ದಾವೆ. ಯಾಕಂದರೆ ಈ ಕಡೆ ಜಾಸ್ತಿ ಬರ್ತಾರೆ, ಅದಕ್ಕೆ ಪಡ್ಕೊಂಡು ತೊಗೋಬೇಕು ಆಗೋಕ್ಕಿಂತ ಮುಂಚೆ. ಇಲ್ಲಿ ಪೂಜೆ ಕೂಡ ನಂದು ಆಲ್ಮೋಸ್ಟ್ ಆಗಿಬಿಟ್ಟೈತಿ. ಇಲ್ಲಿ ಒಂದು ಕಡೆ ಹಾಲು ಬಿಸಿ ಮಾಡೋದಿಟ್ಟೇನೆ, ಒಂದು ಕಡೆ ನಾನು ಇಲ್ಲಿ ಚಹಾ ಕೂಡ ಇಟ್ಟಿದ್ದೇನೆ. ಅದರ ನಂತರ ಯಾರ್ಯಾರಿಗೆ ಹೊಸ ಜ್ಯುವೆಲರಿ ಕಲೆಕ್ಷನ್ ಬೇಕಿದ್ರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಪರ್ಲ್ ಆಲಿ ಅಥವಾ ಗೋಲ್ಡ್ ಜ್ಯುವೆಲರಿ ಆಲಿ ಅಥವಾ ಹೊಸ ಡಿಸೈನ್ ಕೂಡ ನಾನು ವಿಡಿಯೋ ಹಾಕ್ತೀನಿ. ಅದರ ನಂತರ ನಿಮ್ಗೆ ಯಾವ್ಯಾವ ರೆಸಿಪಿ ಬೇಕು ಅದು ಕೂಡ ಖಂಡಿತ ಬಿರಿಯಾನಿ ರೆಸಿಪಿ ಆಗಲಿ ಅಥವಾ ಯಾವುದೇ ಒಂದು ರೆಸಿಪಿ ಫುಡ್ ರೆಸಿಪಿ ಆಗಲಿ ಖಂಡಿತ ಶೇರ್ ಮಾಡ್ತೀನಿ ಅಂತ. ಮುಂದೆ ಏನೇನು ಮಾಡ್ತೀನಿ ಅಂತ ನೋಡೋಣ. ಶುಂಠಿ ತೊಗೋತಾ ಇದ್ದೀರಿ, ಯಾಕಂದರೆ ಈಗ ಕೋಲ್ಡ್ ಇರೋದ್ರಿಂದ ಶುಂಠಿ ಚಹಾ ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಅದಕ್ಕೆ ಇಲ್ಲಿ ಚಾಪುಡಿ ಹಾಕಿ ಮತ್ತು ಶುಗರ್ ಹಾಕಿ ಶುಂಠಿ ಹೆರ್ಚ್ಕೊಳ್ತಾ ಇದ್ದೀನಿ. ಯಾಕಂದರೆ ಕ್ಯಾಮ್ರಾದಾಗೆ ಶೂಟ್ ಆಗಲಿಲ್ಲ, ಯಾಕಂದರೆ ಒಂದು ಕಡೆ ಹೆರ್ಚಬೇಕಲ್ಲ, ಸೊ ಗಾವ್ ಆಗಲಿಲ್ಲ. ಸೊ ನೋಡ್ಬೋದು ನನ್ನ ಚಹಾ ಕೂಡ ರೆಡಿ ಇದ್ದೆ. ಇಲ್ಲಿ ಚಹಾ ರೆಡಿ ಆದ ನಂತರ ಚಹಾ ಕುಡಿದ ನಂತರ ಇಲ್ಲಿ ನಾವು ಬಿಸಿಲಾಗ ಸ್ವಲ್ಪ ಹೊತ್ತು ನಿಂದಿರ್ತೀವಿ. ಬಿಸಿಲಾಗ ಇಬ್ಬರು ನಿಂತು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೋತು ಅವನ ಜೊತೆ ಆಟ ಆಡ್ಕೋತ ಕೂತು ಬಿಡ್ತೀವಿ. ನೋಡ್ಬೋದು ಇವತ್ತಿನ ಬಿಸಿಲು ಅಷ್ಟೇನು ಜಾಸ್ತಿ ಇರೋಂಗಿಲ್ಲ, ಥಂಡಿ ಇರೋದ್ರಿಂದ. ಸೊ ಒಂದು ಕಡೆ ಹಂಗೆ ಮಷಿನ್ ಕೂಡ ತುಂಬಿಸ್ತಾ ಇದ್ದೇನೆ. ಸೊ ಆ ಥರ ಹೇಳ್ತಿದ್ದೆ, ಹೊರಗರೆ ಬಾ ಒಳಗರೆ ಹೋಗು, ಯಾಕಂದರೆ ಮಷಿನ್ ನೀರು ಸ್ವಲ್ಪ ಬಿಡೋದ್ರಿಂದ ಎಲ್ಲ ಕಡೆ ನೀರಾಗುತ್ತೆ. ನೋಡ್ಬೋದು ಇಲ್ಲಿದ್ದು ವೆದರ್ ಹೆಂಗಿದೆ. ಸೊ ಆ ಥರ ನೋಡಿ ಹೇಳಕತ್ತಿದೆ, ಬಿಸಿಲು ಹತ್ತಕತ್ತಿದೆ. ಬಟ್ ಬಿಸಿಲು ಒಳ್ಳೆಯದಂತ ಹೇಳ್ತಾ, ಸೊ ಇದು ಮಿನಿ ವ್ಲಾಗ್. ಖಂಡಿತ ಇಷ್ಟ ಆಗಿದ್ರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ. ಹಿಂಗೆ ಚಲೋ ವ್ಲಾಗ್ ತರ್ತೀನಿ. ಇವತ್ತಿನ ನಾಷ್ಟ ಬರ್ರಿ ತೋರಿಸ್ತೀನಿ ಏನು ಮಾಡಿನಂತ. ಅದರ ನಂತರನೇ ಮಿನಿ ಇಲ್ಲಿ ವ್ಲಾಗ್ ಎಂಡ್ ಮಾಡ್ತೀನಿ. ಸೊ ಈ ಥರ ಮಾಡ್ತೀನಿ ದೋಸೆ. ನಾನು ಜಾಸ್ತಿ ಎಣ್ಣೆ ನಾನು ಇಲ್ಲಿ ಆನಿಯನ್ ಅಥವಾ ಯಾವುದ್ರ ಒಂದು ವೆಜಿಟೇಬಲ್ ಹೀರೆಕಾಯಿ ಆಗ್ಬೋದು, ಅದು ಸ್ವಲ್ಪ ಕಟ್ ಮಾಡ್ಕೊಂಡು ಹಚ್ಚಿದ್ರೆ ಸೊ ತಾಲಿಪಟ್ಟು ಏನೂ ಅಂಟ್ಕೋದಿಲ್ಲ. ಸೊ ಯಾವತ್ತೂ ನಾನು ಹೀಗೆ ಮಾಡ್ತೀನಿ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ. ಖಂಡಿತ ಒಂಚೂರು ದೋಸೆ ಅಂಟ್ಕೊಳ್ಳೋಂಗಿಲ್ಲ. ನೀವು ಈ ದೋಸೆ ಮಾಡ್ಬೋದು ಅಥವಾ ನಾರ್ಮಲಿ ಅಕ್ಕಿ ದೋಸೆ ಮಾಡುವಾಗೂ ಕೂಡ ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದ್ರ ನಂತರ ಇಲ್ಲಿ ಚಟ್ನಿ ಕೂಡ ರೆಡಿ ಇದೆ. ಫಸ್ಟ್ ಚಟ್ನಿ ಹಾಕ್ಕೊಳ್ತಾ ಇದ್ದೇನೆ ಪ್ಲೇಟ್ನಾಗೆ. ಅದರ ನಂತರ ಬಿಸಿ ಇಲ್ಲಿ ನಾನು ತಾಲಿಪಟ್ಟು ಹಾಕೋತಾ ಇದ್ದೀನಿ. ಇವತ್ತಿನ ಮೆನು ತಾಲಿಪಟ್ಟು ಮತ್ತು ಚಟ್ನಿ ತುಂಬ ಅಂದರೆ ತುಂಬ ರುಚಿಕರ ಇತ್ತು, ಹೆಲ್ದಿ ಕೂಡ ಅಷ್ಟೇ. ಸೊ ಇದ್ರಾಗೆ ನಾನು 3 ಥರ ಹಿಟ್ಟು ಮಿಕ್ಸ್ ಮಾಡಿ ಆನಿಯನ್ ಕಟ್ ಮಾಡಿ ಕೊತ್ತಂಬರಿ ಹಸಿ ಖಾರ ಹಾಕಿದೆ. ನೀವು ಇದ್ರಾಗ ಪುಡಿ ಖಾರ ಅಥವಾ ಹಾಕಬಹುದು. ಇಲ್ಲಿ ನಾನು ಮೆಣಸಿಕಾಯಿ ಪೇಸ್ಟ್ ಹಾಕಿದ್ದೇನೆ. ಅದು ಕೂಡ ಚೆನ್ನಾಗಿ ಹತ್ತುತ್ತೆ. ಅದು ಕೂಡ ಮತ್ತು ಬೇರೆ ಕೂಡ ಚೆನ್ನಾಗಿ ಹತ್ತುತ್ತೆ. ನೀವು ಆಪ್ಷನಲ್ ಐತಿ ಆನಿಯನ್, ಬಟ್ ಆನಿಯನ್ ಹಾಕೇಬೇಕು. ಟೊಮೊಟೊ ಕೆಲವೊಬ್ರು ಹಾಕ್ತಾರೆ, ಇದು ಆಪ್ಷನಲ್. ಬಟ್ ನಾನು ಟೊಮೊಟೊ ಹಾಕೋಂಗಿಲ್ಲ, ಟೇಸ್ಟ್ ಬರೋಂಗಿಲ್ಲ. ಸೊ ಅದಕ್ಕೆ ಸಿಂಪಲ್ಲಾಗಿ ಈ ಥರ ನಾವು ಮಾಡ್ತೀವಿ ಮನೇಲಿ. ನೀವು ಯಾವ ಥರ ಮಾಡಿದ್ರಂತ ಹೇಳ್ತಾ ಕಮೆಂಟ್ ಮಾಡಿರಿ.